ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿರೋ ಈ ರೆಸಿಪಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ದೊಡ್ಡವರು ಸಹ ಇಷ್ಟಪಡ್ತಾರೆ. ಇದನ್ನ ಮಾಡೋದಕ್ಕೆ ಹೆಚ್ಚು ಮಸಾಲೆಗಳು ಅಥವಾ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹೊರಗಡೆಯಿಂದ ತರುವಂತದ್ದು ಏನು ಬೇಡ. ಆಲ್ಮೋಸ್ಟ್ ಮನೇಲೆ ಎಲ್ಲ ಇರುತ್ತೆ. ಮಾಡೋದು ಕೂಡ ತುಂಬಾ ಸಿಂಪಲ್. ಇದು ಇಷ್ಟು ಸಿಂಪಲ್ ಅಂತ ನಿಮ್ಗೆ ಅನಿಸ್ಬಿಡತ್ತೆ. ಪರ್ಫೆಕ್ಟ್ ಆಗಿ KFC ಸ್ಟೈಲ್ ಆಲೂ ಫ್ರೈನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನ ಇಟ್ಕೊಂಡಿದ್ದೀನಿ. ಇದಕ್ಕೆ 3/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಪಿಂಚ್ ಆಗುವಷ್ಟು ಕುಕಿಂಗ್ ಸೋಡಾ, ಜೊತೆಗೆ ಫ್ರೆಶ್ ಆಗಿ ಮನೇಲೆ ಜಜ್ಜಿ ಪುಡಿ ಮಾಡ್ಕೊಂಡಿರೋಂತ 3/4 ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್. ಈಗ ಇದೆಲ್ಲಾನು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಹೊರಗಡೆ KFC ನಲ್ಲಿ ಸಿಗುತ್ತಲ್ಲ ಅದೇ ತರ ಬರ್ಬೇಕು ಅಂದ್ರೆ ಇಲ್ಲಿ ನಾನ್ ತೋರಿಸಿರೋ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಮಿಸ್ ಆಗ್ಬಾರ್ದು. ಮತ್ತೆ ಅದೆಲ್ಲಾನು ಮನೇಲೆ ಇರತ್ತೆ. ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಹಾಕ್ಬೋದಾ, ಸೋಡಾನ ಮಿಸ್ ಮಾಡ್ಬೋದಾ ಅಂತೆಲ್ಲ ಕೇಳಕ್ ಹೋಗ್ಬೇಡಿ. ಹೇಗಿದೆಯೋ ಹಾಗೆ ಮಾಡಿದ್ರೆ ಹೊರಗಡೆ ನಮ್ಗೆ ಹೇಗ್ ಸಿಗುತ್ತೋ ಹಾಗೆ ಬರುತ್ತೆ. ಈಗ ಇದಕ್ಕೆ ನೀರ್ ಹಾಕೊಂಡು ಗಂಟಿಲ್ದಂಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ತೆಳುವಾಗೂ ಅಲ್ದೆ ಗಟ್ಟಿಯಾಗೂ ಅಲ್ದೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇದ್ರೆ ಸಾಕು. ಇದಾದ ನಂತರ ಮತ್ತೊಂದು ಪ್ಲೇಟ್ ಅನ್ನ ಇಟ್ಕೊಂಡಿದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು, ರುಚಿಗೆ ಒಂದ್ ಸ್ವಲ್ಪ ಉಪ್ಪು, ಮತ್ತೊಂದ್ 2 ಪಿಂಚ್ ಆಗುವಷ್ಟು ಕುಕಿಂಗ್ ಸೋಡಾ, 1 ಚಮಚ ಅಚ್ಚ ಖಾರದ ಪುಡಿ. ಖಾರದ ಪುಡಿನ ಆದಷ್ಟು ಒಳ್ಳೆ ಕಲರ್ ಇರೋಂಥದ್ದನ್ನ ತಗೊಂಡ್ರೆ ಕಲರ್ ತುಂಬಾ ಚೆನ್ನಾಗ್ ಬರುತ್ತೆ. ಮೈದಾ ಹಿಟ್ಟು ಕೂಡ ಅಷ್ಟೇ, ಸ್ಟಾಕ್ ಇಲ್ದೆ ಫ್ರೆಶ್ ಇರೋಂಥದ್ದನ್ನ ತಗೊಳ್ಳಿ. ಸ್ಟಾಕ್ ಇರೋಂಥದ್ದನ್ನ ತಗೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇವಾಗ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನ ಎತ್ತಿಟ್ಕೊಂಡ್ಬಿಡೋಣ. ಈ ಬ್ಯಾಟರ್ ಮತ್ತೆ ಪೌಡರ್ ನ ರೆಡಿ ಮಾಡಿ ಇಟ್ಕೊಂಡ್ರೆ 90% ಕೆಲಸ ಆದಂಗೆನೆ. ಇದಾದ ನಂತರ 2 ದೊಡ್ಡ ಆಲೂಗಡ್ಡೆನ ತಗೊಂಡಿದೀನಿ. ತುಂಬಾ ಸ್ಟಾಕ್ ಇರೋಂಥದ್ದು, ಒಂದ್ ವಾರ 2 ವಾರ ಕಳ್ದಿರೋಂತ ಆಲೂಗಡ್ಡೆನ, ಹಳೆ ಆಲೂಗಡ್ಡೆನ ತಗೋಬೇಡಿ. ಆದಷ್ಟು ಫ್ರೆಶ್ ಆಗಿರೋಂಥದ್ದನ್ನ ತಗೊಂಡ್ರೆ ಗರ್ಗರಿಯಾಗಿ ಬರುತ್ತೆ. ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಮೇಲ್ಗಡೆ ಇರುವಂತ ಸಿಪ್ಪೆನ ಪೀಲ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಈಗ ಇದನ್ನೊಂದ್ಸಲ ವಾಶ್ ಮಾಡ್ಕೊಂಡು ನಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ತೆಳುವಾಗಿ ಕಟ್ ಮಾಡ್ಬೇಡಿ, ತುಂಬಾ ದಪ್ಪನಾಗೂ ಕಟ್ ಮಾಡ್ಬೇಡಿ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಬರೀ 2 ಆಲೂಗಡ್ಡೆಲಿ ಸಿಕ್ಕಾಪಟ್ಟೆ ಫ್ರೈ ಆಗತ್ತೆ. ನೀವೇನಾದ್ರೂ ಇಬ್ರಿಗ್ ಮಾಡೋದಾದ್ರೆ ಒಂದೇ ಆಲೂಗಡ್ಡೆಯಿಂದ ಮಾಡ್ಕೊಳ್ಳಿ, ಸಾಕಾಗತ್ತೆ. ಈಗ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದ್ 5ರಿಂದ 6 ಸಲ ಅದ್ರಲ್ಲಿರುವಂತ ಸ್ಟಾರ್ಚ್ ಎಲ್ಲ ಹೋಗೋವರೆಗೂ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಳ್ತೀನಿ. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಈಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿದಾಗಿದೆ. ಬೇರೆ ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದೀನಿ. ಇದಕ್ಕೇನೆ ಕಾಟನ್ ಬಟ್ಟೆಯಿಂದ ಅದ್ರಲ್ಲಿ ಸ್ವಲ್ಪನೂ ನೀರ್ ಇಲ್ದಿರೋ ಹಾಗೆ ಚೆನ್ನಾಗಿ ಒರೆಸ್ಕೊಂಡ್ ತಗೊಳ್ಳಿ. ಈಗ ನೋಡಿ, ಸ್ವಲ್ಪನೂ ನೀರ್ ಇಲ್ದಿರೋ ಹಾಗೆ ಒಂದು ಕಾಟನ್ ಟವಲ್ ಇಂದ ನೀಟಾಗಿ ಎಲ್ಲಾನು ಡ್ರೈ ಮಾಡ್ಕೊಂಡ್ ತಗೊಂಡಿದೀನಿ. ನೋಡ್ತಾ ಇದೀರಲ್ವಾ, ಸ್ಲೈಸಸ್ ತುಂಬಾ ದಪ್ಪನೂ ಇಲ್ಲ, ತೆಳುವಾಗೂ ಇಲ್ಲ. ಈಗ ಒಂದೊಂದನ್ನೇ ತಗೊಂಡು ಮುಂಚೆ ನಾವು ಮೈದಾ ಹಿಟ್ಟಲ್ಲಿ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ಅದ್ಬೇಕು. ಎಕ್ಸ್ಟ್ರಾ ಇರೋಂಥದ್ದನ್ನ ತೆಗೆದು ಬಿಡಿ. ತುಂಬಾ ದಪ್ಪನೂ ಅಂಟ್ಕೋಬಾರ್ದು, ತೆಳುವಾಗಿ ಸ್ವಲ್ಪನೂ ಅಂಟ್ಕೊಳ್ದೆ ಇದ್ರೂ ಕೂಡ ನೀಟಾಗಿ ಬರೋದಿಲ್ಲ. ಈ ಪೌಡರ್ ಅಲ್ಲಿ ಆ ಕಡೆ ಈ ಕಡೆ ಚೆನ್ನಾಗಿ ಹೊರಳಿಸ್ಬೇಕು. ಮೇಲ್ಗಡೆ ಹಿಟ್ಟ ಹಾಕಿ ಚೆನ್ನಾಗಿ ಹೊರಳಿಸ್ಕೊಂಡು ಹೋದ್ರೆ ಅದು ನೀಟಾಗಿ ಹೊರಗಡೆ KFC ನಲ್ಲಿ ಸಿಗುತ್ತಲ್ಲ ಮೇಲ್ಗಡೆ ಕ್ರಂಚಿ ಆಗಿರುವಂತ ಲೇಯರ್, ಅದು ಫಾರ್ಮ್ ಆಗತ್ತೆ. ಇವಾಗ ನೋಡ್ತಾ ಇರ್ಬೋದು, ಫಸ್ಟ್ ಒಂದ್ 2-3 ಗೊತ್ತಾಗೋದಿಲ್ಲ ಮೊದ್ಲೇ ಸಲ ಮಾಡೋವಾಗ. ನಂತರ ಅದು ನೀಟಾಗಿ ಬರ್ತಾ ಹೋಗುತ್ತೆ. ಈ ಪೌಡ್ರು ಜಾಸ್ತಿ ಬೇಕಾಗತ್ತೆ, ಬ್ಯಾಟರ್ ಏನು ಜಾಸ್ತಿ ಬೇಕಾಗೋದಿಲ್ಲ. ನೀವು ಪೌಡರ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಬ್ಯಾಟರ್ ಕಡಿಮೆ ಇದ್ರೂ ಕೂಡ ನಡೆಯುತ್ತೆ. ಈಗ ನೋಡಿ, ಆ ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಹೊರಳಿಸಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿರ್ಬೇಕು. ಕಾದಿರೋಂತ ಎಣ್ಣೆಲಿ ಒಂದೊಂದೇ ಫ್ರೈನ ಹಾಕಿ 2 ಕಡೆ ಚೆನ್ನಾಗಿ ಗರ್ಗರಿಯಾಗಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಬೇಕು. ತುಂಬಾ ಕಲರ್ ಚೇಂಜ್ ಆಗ್ಬಾರ್ದು, ಮೀಡಿಯಂ ಆಗಿ ಕಲರ್ ಚೇಂಜ್ ಆಗಿದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನೀವ್ ಅನ್ಕೋಬಹುದು ಇದು ತುಂಬಾ ಎಣ್ಣೆ ಹಿಡಿಯುತ್ತೇನೋ ಅಂತ. ನಿಜವಾಗ್ಲೂ ಜಾಸ್ತಿ ಎಣ್ಣೆ ಹಿಡಿಯೋದೇ ಇಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ. ಟೇಸ್ಟ್ ಅಂತೂ
ಅಲ್ಟಿಮೇಟ್ ಆಗಿರತ್ತೆ. ಮಳೆಗಾಲದಲ್ಲಿ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ಸೂಪರ್ ಆಗಿರತ್ತೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಇದನ್ನ ಫ್ರೈ ಮಾಡಿ ಆದ ನಂತರ ಕೊನೆಯಲ್ಲಿ ಪೆರಿ ಪೆರಿ ಮಸಾಲೆ ಹಾಕೋದನ್ನ ಮರಿಬೇಡಿ. ಇದ್ರೆ ಹಾಕಿ, ಹಾಕಿದ್ರೆ ಅದೇ ಟೇಸ್ಟ್ ಬರತ್ತೆ. ಅಥವಾ ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲ ಈ ತರದನ್ನು ಕೂಡ ಹಾಕೊಂಡ್ ತಿನ್ಬೋದು. ಬಟ್ ಪೆರಿ ಪೆರಿ ಮಸಾಲ ಎಕ್ಸಾಕ್ಟ್ KFC ಟೇಸ್ಟ್ ಕೊಡುತ್ತೆ. ಅದೇನ್ ತುಂಬಾ ರೇಟ್ ಇಲ್ಲ. ₹5, ₹10ಗೆಲ್ಲ ಸೂಪರ್ ಮಾರ್ಕೆಟ್ ಗಳಲ್ಲಿ ಸಿಗುತ್ತೆ. ತಂದಿಟ್ಕೊಳ್ಳಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.